ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್, ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಮುನ್ನಡೆ. ವಾರಣಾಸಿಯಲ್ಲಿ ನಿರೀಕ್ಷೆಯಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುನ್ನಡೆಯಲ್ಲಿದ್ದಾರೆ. ತೆಲಂಗಾಣದ 8 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಕಳೆದ ಬಾರಿ 4 ಇತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಬಿಆರ್ಎಸ್ ಕೊಲಾಪ್ಸ್ ಆಗಿ ಬಿಜೆಪಿ ಜಾಸ್ತಿ ಸೀಟ್ ಗಳಿಸುತ್ತೆ ಅನ್ನೋದನ್ನ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಮುನ್ನಡೆ. ಹಾಸನದಲ್ಲಿ ಪೆನ್ ಡ್ರೈವ್ ಇಫೆಕ್ಟ್ ಎಷ್ಟು ಅಂತಕ್ಕಂಥದ್ದನ್ನ ಪಾಲಿಟಿಕಲಿ ಅಳಿಬೇಕಾದ್ರೆ ಅಲ್ಲಿನ ರಿಸಲ್ಟ್ ಬರಬೇಕು. ಹಾಸನದಿಂದ ಇನಿಷಿಯಲ್ ಟ್ರೆಂಡ್ಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಮುನ್ನಡೆ. ತೆಲಂಗಾಣದ 8 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಹಾಸನದಲ್ಲಿ ಈಗ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್, ಪುಟ್ಟಸ್ವಾಮಿಗೌಡರ ಮೊಮ್ಮಗ ಮುನ್ನಡೆಯಲ್ಲಿದ್ದಾರೆ. ಹಾಸನದಲ್ಲಿ ಶ್ರೇಯಸ್ ಮುನ್ನಡೆ, ಪ್ರಜ್ವಲ್ಗೆ ಹಿನ್ನಡೆ. ಒಂದ್ ರೀತಿ ಹಾಸನ ಕೂಡ ಹಾವು ಏಣಿ ರೀತಿ ಇರುತ್ತೆ. ಕಾಂಗ್ರೆಸ್ ಒಂದು ಚಾಲೆಂಜ್ ಮಾಡ್ತಾ ಇದೆ ಜೆಡಿಎಸ್ ಅನ್ನ. ತೆಲಂಗಾಣದ 8 ಕ್ಷೇತ್ರಗಳಲ್ಲಿ ಬಿಜೆಪಿ, ಕಲಬುರಗಿಯಲ್ಲಿ ಕಾಂಗ್ರೆಸ್ನ ರಾಧಾಕೃಷ್ಣಗೆ ಮುನ್ನಡೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ನ ರಾಧಾಕೃಷ್ಣ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಮುನ್ನಡೆಯಲ್ಲಿದ್ದಾರೆ ಉಮೇಶ್ ಜಾಧವ್ ವಿರುದ್ಧ. ತೆಲಂಗಾಣದಲ್ಲಿ 5 ಕಾಂಗ್ರೆಸ್, 1 ಬಿಆರ್ಎಸ್, 8 ಬಿಜೆಪಿ ಮುನ್ನಡೆ. ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಮುನ್ನಡೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ನ ರಾಧಾಕೃಷ್ಣ ಮುನ್ನಡೆ. ಬೀದರ್ನಲ್ಲಿ ಭಗವಂತ್ ಖೂಬಾ ಮುನ್ನಡೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ನ ರಾಧಾಕೃಷ್ಣ ಮುನ್ನಡೆ. ಹಾಸನದಲ್ಲಿ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ಗೆ ಮುನ್ನಡೆ. ಹೊಳೆನರಸೀಪುರದಲ್ಲಿ ರೇವಣ್ಣ ವಿರುದ್ಧ ಕೇವಲ 2,000 ಮತಗಳ ಅಂತರದಿಂದ ವಿಧಾನಸಭೆಯಲ್ಲಿ ಸೋತಿದ್ರು. ಇನಿಷಿಯಲ್ ಟ್ರೆಂಡ್ಸ್ ಪ್ರಕಾರ ಕೌಂಟಿಂಗ್ ಶುರುವಾಗಿ 46 ನಿಮಿಷಗಳ ನಂತರ ಇವಿಎಂ ಕೌಂಟಿಂಗ್ ಶುರುವಾಗಿ ಉತ್ತರ ಪ್ರದೇಶದ ಮೈನ್ಪುರಿಯಲ್ಲಿ ಅಖಿಲೇಶ್ ಯಾದವ್ಗೆ ಹಿನ್ನಡೆ. ಮೈನ್ಪುರಿ ಮುಲಾಯಂ ಸಿಂಗ್ ಯಾದವ್ ಕುಟುಂಬದ ಭದ್ರಕೋಟೆ, ಅಲ್ಲಿ ಅಖಿಲೇಶ್ ಯಾದವ್ ಹಿನ್ನಡೆ ಎದುರಿಸ್ತಾ ಇದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ನ ರಾಧಾಕೃಷ್ಣಗೆ ಮುನ್ನಡೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಮುನ್ನಡೆ. ಕಾಗೇರಿ ವಿಶ್ವೇಶ್ವರ ಹೆಗಡೆ ಉತ್ತರ ಕನ್ನಡದಿಂದ, ಕುಮಾರಸ್ವಾಮಿ ಮಂಡ್ಯದಲ್ಲಿ ಮುನ್ನಡೆಯನ್ನ ಸತತವಾಗಿ ಕಾಯ್ದುಕೊಂಡಿದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ 8,000 ಮತಗಳ ಮುನ್ನಡೆ. ಸ್ಟಾರ್ ಚಂದ್ರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ರು. ನಿಧಾನವಾಗಿ ಕೌಂಟಿಂಗ್ ಪಿಕಪ್ ತೆಗೆದುಕೊಳ್ತಾ ಇದೆ. ಕೋಲಾರದಲ್ಲಿ ಜೆಡಿಎಸ್ನ ಮಲ್ಲೇಶ್ ಬಾಬು ಮುನ್ನಡೆ. ಕುಮಾರಸ್ವಾಮಿ 8,000 ಮತಗಳ ಮುನ್ನಡೆ. ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ 16,000 ಮತಗಳ ಮುನ್ನಡೆ. ಕುಮಾರಸ್ವಾಮಿ 16,000 ಮತಗಳಿಂದ ಮುನ್ನಡೆಯಲ್ಲಿದ್ದರೆ ಡಾಕ್ಟರ್ ಮಂಜುನಾಥ್ 18,000 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ಹದಿನಾರು 16,000 ಮತಗಳ ಮುನ್ನಡೆ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಸುಧಾಕರ್ಗೆ 4,000 ಮತಗಳ ಮುನ್ನಡೆ. ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ಮುಂದೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಮತ ಎಣಿಕೆ. ಅಬ್ ಆಯೇಗಾ ಮಜಾ, ಅಬ್ ಆಯೇಗಾ ಮಜಾ. ಡಾಕ್ಟರ್ ಮಂಜುನಾಥ್ 26,000 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. 18 ಇತ್ತು, 8,000 ಮತಗಳನ್ನ ಮುನ್ನಡೆಯನ್ನ ಹೆಚ್ಚಿಸಿಕೊಂಡಿದ್ದಾರೆ ಡಾಕ್ಟರ್ ಮಂಜುನಾಥ್. ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ 26,000 ಮತಗಳಿಂದ ಹಿನ್ನಡೆಯಲ್ಲಿದ್ದಾರೆ. ಇಪ್ಪತ್ತಾರು 26,000 ಮತಗಳ ಅಂತರ. ಮತ ಎಣಿಕೆ, ಇವಿಎಂನ ಮತ ಎಣಿಕೆ ಶುರುವಾಗಿ 49 ನಿಮಿಷಗಳ ನಂತರ ದೇಶದಾದ್ಯಂತದ ಟ್ರೆಂಡ್ ತೆಗೆದುಕೊಂಡ್ರೆ
NDA 310, ಕಾಂಗ್ರೆಸ್ 161, ಅದರ್ಸ್ 19. ಪ್ರಶಾಂತ್, ಬೇರೆ ಬೇರೆ ಸೋರ್ಸ್ಗಳಿಂದ ಬರ್ತಾ ಇರುವ ರಿಸಲ್ಟ್ಗಳನ್ನು ನೋಡ್ತಾ ಇದ್ದೀನಿ. INDIAಗೆ ಆರಂಭಿಕ ಸಮಾಧಾನಕರವಾಗಿದೆ. ಡೆಫಿನೆಟ್ಲಿ ಸಮಾಧಾನಕರವಾಗಿದೆ INDIA. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.